ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನವರಾತ್ರಿಯ ದಿನಗಳಲ್ಲಿ ವಿಶೇಷವಾಗಿ 9 ದಿನ ನವದುರ್ಗಿಯರಿಗೆ ಇಡಬೇಕಾದಂತಹ 9 ಹೂವುಗಳು ಯಾವುವು, 9 ದಿನ ದೇವಿಯರಿಗೆ ಸಮರ್ಪಣೆ ಮಾಡಬೇಕಾದಂಥ ನೈವೇದ್ಯಗಳು ಯಾವುವು, ಅದೇ ರೀತಿ 9 ದಿನ ನಾವು ಧರಿಸುವಂತಹ ಬಟ್ಟೆಗಳ ಬಣ್ಣಗಳು ಯಾವ ರೀತಿ ಇರ್ಬೋದು, ಅಥವಾ ಅಮ್ಮನವರಿಗೆ ವಿಶೇಷವಾಗಿ 9 ದಿನಗಳ ಕಾಲ ನೀವು ಅಮ್ಮನವರಿಗೆ ಅಲಂಕಾರ ಮಾಡ್ತೀನಿ ಅನ್ನೋರು ಆ ದೇವಿಗೆ ನೀವು ಯಾವ ರೀತಿಯ ಬಣ್ಣದ ಸೀರೆಗಳು ಅಥವಾ ಉಡುಪುಗಳನ್ನು ಧಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. 22ನೇ ತಾರೀಕು ಶೈಲಪುತ್ರಿ ದೇವತೆ ಆಗಿರ್ತಾರೆ. ಅಂತಹ ದೇವತೆಗೆ ನಾವು ಯಾವ ಹೂವನ್ನು ಸಮರ್ಪಣೆ ಮಾಡಬೇಕು ಅಂದರೆ ದಾಸವಾಳದ ಹೂವನ್ನು ನಾವು ಸಮರ್ಪಣೆ ಮಾಡಬೇಕಾಗುತ್ತೆ. ನೈವೇದ್ಯ ಬಂದು ತುಪ್ಪನ ನೀವು ಸಮರ್ಪಣೆ ಮಾಡಬೇಕಾಗುತ್ತೆ. ಇನ್ನು ಬಣ್ಣ ಬಂದು ಬಿಳಿಯ ಬಣ್ಣ ಆಗಿರುತ್ತೆ. ಇನ್ನು 23ನೇ ತಾರೀಕು ಬ್ರಹ್ಮಚಾರಿಣಿ ದೇವತೆ ಆಗಿರ್ತಾರೆ. ಅಂಥ ದೇವತೆಗೆ ನಾವು ಸೇವಂತಿಗೆ ಹೂಗಳನ್ನು ಸಮರ್ಪಣೆ ಮಾಡಬೇಕಾಗುತ್ತೆ. ನೈವೇದ್ಯ ಬಂದು ಸಕ್ಕರೆ ಹಾಗೆ ಹಣ್ಣುಗಳನ್ನು ನಾವು ನೈವೇದ್ಯ ಮಾಡಬೇಕಾಗುತ್ತೆ. ಇನ್ನು ಬಣ್ಣ ಬಂದು ಕೆಂಪು ಬಣ್ಣ ಆಗಿರುತ್ತೆ. ಇನ್ನು 24ನೇ ತಾರೀಕು ಚಂದ್ರಘಂಟ ದೇವತೆ ಆಗಿರ್ತಾರೆ. ಹೂವು ಬಂದು ತಾವರೆ ಹೂವು ಆಗಿರುತ್ತೆ. ನೈವೇದ್ಯ ಬಂದು ಹಾಲು ಮತ್ತು ಖೀರು ಆಗಿರುತ್ತೆ. ಬಣ್ಣ ಬಂದು ರಾಜ ನೀಲಿ ಆಗಿರುತ್ತೆ, ಅಂದರೆ ನೀಲಿ ಬಣ್ಣದಿಂದ ಕೂಡಿರೋಂಥ ವಸ್ತ್ರ ಆಗಿರುತ್ತೆ. ಇನ್ನು 25ನೇ ತಾರೀಕು ಬಂದು ಕೂಷ್ಮಾಂಡ ದೇವತೆ ಆಗಿರುತ್ತಾರೆ. ಇಲ್ಲಿ ವಿಶೇಷವಾಗಿ ಹೂವು ಬಂದು ಮಲ್ಲಿಗೆ ಹೂವು ಆಗಿರುತ್ತೆ. ನೈವೇದ್ಯ ಬಂದು ಮಾಲ್ಕೋವಾ ಅಂತ ಇರ್ತಾರೆ, ಅದನ್ನು ನೀವು ಇಡ್ಬೋದು. ಇನ್ನು ಬಣ್ಣ ಬಂದು ಹಳದಿ ಬಣ್ಣ ಆಗಿರುತ್ತೆ, ಅಂಥದ್ದನ್ನು ನೀವು ಇಡ್ಬೋದು. ಇನ್ನು 26ನೇ ತಾರೀಕು ಸ್ಕಂದಮಾತಾ ದೇವತೆ ಆಗಿರ್ತಾರೆ. ಹೂವು ಬಂದು ಹಳದಿ ಬಣ್ಣ ಆಗಿರುತ್ತೆ, ಅಥವಾ ಗುಲಾಬಿಲೇ ಹಳದಿ ಕಲರ್ ಇರುತ್ತಲ್ಲ, ಅಂಥದ್ದನ್ನು ನೀವು ಇಡೋ ಅಂಥದ್ದನ್ನು ಆಗ್ಬೋದು. ಇನ್ನು ನೈವೇದ್ಯ ಬಂದು ಬಾಳೆಹಣ್ಣು ಆಗಿರುತ್ತೆ. ಬಣ್ಣ ಬಂದು ಹಸಿರು ಬಣ್ಣ ಆಗಿರುತ್ತೆ. ಇನ್ನು 27ನೇ ತಾರೀಕು ಬಂದು ಕಾತ್ಯಾಯಿನಿ ದೇವತೆ ಆಗಿರ್ತಾರೆ. ಹೂವು ಬಂದು ಚೆಂಡು ಹೂವು ಆಗಿರುತ್ತೆ. ನೈವೇದ್ಯ ಬಂದು ಜೇನುತುಪ್ಪ ಆಗಿರುತ್ತೆ. ಬಣ್ಣ ಬಂದು ಬೂದು ಬಣ್ಣ ಆಗಿರುತ್ತೆ. ಇನ್ನು 28ನೇ ತಾರೀಕು ಕಾಳರಾತ್ರಿ ದೇವತೆ ಆಗಿರ್ತಾರೆ. ಹೂವು ಬಂದು ಕೃಷ್ಣ ಕಮಲ ಇರುತ್ತೆ. ನೈವೇದ್ಯ ಬಂದು ಬೆಲ್ಲ ಇಡ್ಬೋದು. ಬಣ್ಣ ಬಂದು ಕೇಸರಿ ಬಣ್ಣನ ನೀವು ಇಡೋ ಅಂಥದ್ದನ್ನು ನೀವು ಮಾಡ್ಬೋದು. ಇನ್ನು 29ನೇ ತಾರೀಕು ಮಹಾಗೌರಿ ದೇವತೆ ಆಗಿರ್ತಾರೆ. ಹೂವು ಬಂದು ದುಂಡು ಮಲ್ಲಿಗೆ ಆಗಿರುತ್ತೆ. ನೈವೇದ್ಯ ಬಂದು ತೆಂಗಿನಕಾಯಿ ಆಗಿರುತ್ತೆ. ಬಣ್ಣ ಬಂದು ನವಿಲು ಬಣ್ಣ, ಅಂದರೆ ಹಸಿರು ಬಣ್ಣದಿಂದ ಕೂಡಿರೋ ಅಂಥದ್ದು ಆಗುತ್ತೆ. ಅದನ್ನು ನೀವು ಇಡೋ ಅಂಥದ್ದನ್ನು ಮಾಡ್ಕೊಬೋದು. ಇನ್ನು ಸೆಪ್ಟೆಂಬರ್ 30ನೇ ತಾರೀಕು ಬಂದು ಸಿದ್ಧಿದಾತ್ರಿ ದೇವತೆ ಆಗಿರ್ತಾರೆ. ಹೂವು ಬಂದು ಸಂಪಿಗೆ ಹೂವು ಆಗಿರುತ್ತೆ. ನೈವೇದ್ಯ ಬಂದು ಎಳ್ಳನ್ನು ನೀವು ಇಡೋ ಅಂಥದ್ದು ಆಗುತ್ತೆ. ಬಣ್ಣ ಬಂದು ಗುಲಾಬಿ ಬಣ್ಣ ಆಗಿರುತ್ತೆ. ನೀವು ಈ ರೀತಿ ಮಾಡ್ಬೋದು. ಇನ್ನು ಅಕ್ಟೋಬರ್ 1ನೇ ತಾರೀಕು ನೀವು ನಿಮ್ಮ ಇಷ್ಟದ ಹೂವು ಅಥವಾ ನೈವೇದ್ಯ ನೇರಳೆ ಬಣ್ಣನ ಇಡ್ಬೋದು. ಅಂದರೆ ಅವತ್ತಿನ ದಿನ ವಿಜಯದಶಮಿ ಆಗಿರೋದ್ರಿಂದ ಅವತ್ತಿನ ದಿನ ನೀವು ಈ ರೀತಿ ಸೇವೆನ ಮಾಡ್ಬೋದು. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನೀವು ನವರಾತ್ರಿ ದಿನಗಳಲ್ಲಿ ನಿಮಗೆ ಅನುಕೂಲ ಆಗುವಂತಹ ಈ ಹೂವುಗಳನ್ನು ಒಂದೊಂದೇ ಹೂವುಗಳನ್ನು ಇಟ್ಟರು ಸಾಕು. ನಿಮಗೆ ನೈವೇದ್ಯಕ್ಕೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ಚಿಕ್ಕ ಸಣ್ಣ ಬೌಲಲ್ಲಿ ನೀವು ನಾನು ಹೇಳಿದಂಥ ವಸ್ತುಗಳನ್ನು ಇಡೋವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ದುರ್ಗಾದೇವಿಯ ಆಶೀರ್ವಾದ ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನನಗೆ ಗೊತ್ತಿರೋ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.